ಸುಚೀಂದ್ರಂ ಶಕ್ತಿಪೀಠವು ಹಿಂದೂಗಳ ಪ್ರಮುಖ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಭಾರತದ ತಮಿಳುನಾಡು ರಾಜ್ಯವಾದ ಕನ್ಯಾಕುಮಾರಿಯಲ್ಲಿದೆ. ಶುಚಿ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದೆ ಎಂದು ನಂಬಲಾಗಿದೆ. ಇದರರ್ಥ ಶುದ್ಧನಾಗುವುದು. ಸುಚೀಂದ್ರಂ ಶಕ್ತಿ ಪೀಠವನ್ನು ತನುಮಲಯನ್ ಅಥವಾ ಸ್ಥಾನುಮಲಯನ್ ದೇವಾಲಯ ಎಂದು ಕರೆಯುತ್ತಾರೆ. ಈ ದೇವಾಲಯವು 7 ಹಂತಗಳನ್ನು ಹೊಂದಿದ್ದು ಬಿಳಿ ಗೋಪುರಗಳು ದೂರದಿಂದ ಗೋಚರಿಸುತ್ತವೆ. ಈ ದೇವಾಲಯವನ್ನು 17ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಸುಚೀಂದ್ರಂ ಶಕ್ತಿಪೀಠವು ದೇವಾಲಯದಲ್ಲಿ ಹಿಂದೂ ದೇವತೆಗಳ ವಿಗ್ರಹಗಳಿಗೆ ಹೆಸರುವಾಸಿಯಾಗಿದೆ. ದೇವಾಲಯದ ಪ್ರವೇಶದ್ವಾರವು ಸುಮಾರು 24 ಅಡಿ ಎತ್ತರವಾಗಿದ್ದು ಬಾಗಿಲಿನ ಮೇಲೆ ಸುಂದರವಾದ ಕೆತ್ತನೆಗಳಿವೆ. ಈ ದೇವಾಲಯವು ಹೆಚ್ಚಿನ ಸಂಖ್ಯೆಯ ಶೈವ ಮತ್ತು ವೈಷ್ಣವರನ್ನು ಆಕರ್ಷಿಸುತ್ತದೆ. ದೇವಾಲಯದ ಆವರಣದಲ್ಲಿ ವಿವಿಧ ದೇವತೆಗಳಿಗೆ ಸುಮಾರು 30 ದೇವಾಲಯಗಳಿವೆ. ಇದರಲ್ಲಿ ಪವಿತ್ರ ಸ್ಥಳದಲ್ಲಿ ದೊಡ್ಡ ಲಿಂಗ, ಪಕ್ಕದ ದೇವಾಲಯದಲ್ಲಿ ವಿಷ್ಣುವಿನ ಪ್ರತಿಮೆ ಮತ್ತು ಉತ್ತರ ಕಾರಿಡಾರ್ನ ಪೂರ್ವ ತುದಿಯಲ್ಲಿ ಹನುಮ ಬೃಹತ್ ಪ್ರತಿಮೆ ಇದೆ. ಈ ದೇವಾಲಯವು ಹಿಂದೂ ಧರ್ಮದ ಬಹುತೇಕ ಎಲ್ಲಾ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಈ ದೇವಾಲಯವು ತಾಯಿಯ 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ ಶಕ್ತಿಯನ್ನು ನಾರಾಯಣಿ ಎಂದು ಪೂಜಿಸಲಾಗುತ್ತದೆ ಮತ್ತು ಭೈರವನನ್ನು ಭೈರವ ವಧೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಸತಿಯ ದೇಹದ ತುಣುಕುಗಳು, ಬಟ್ಟೆಗಳು ಅಥವಾ ಆಭರಣಗಳು ಎಲ್ಲೆಲ್ಲಿ ಬಿದ್ದಿವೆಯೋ ಅಲ್ಲಿ ಶಕ್ತಿಪೀಠವು ಅಸ್ತಿತ್ವಕ್ಕೆ ಬಂದಿತು. ಅವುಗಳನ್ನು ಅತ್ಯಂತ ಪವಿತ್ರ ದೇವಾಲಯಗಳು ಎಂದು ಕರೆಯಲಾಗುತ್ತದೆ. ಈ ದೇವಾಲಯಗಳು ಇಡೀ ಭಾರತೀಯ ಉಪಖಂಡದಲ್ಲಿ ಹರಡಿವೆ. ಪುರಾಣಗಳ ಪ್ರಕಾರ ದೇವಿ ಸತಿ ತನ್ನ ತಂದೆ ರಾಜ ದಕ್ಷೇಶ್ವರ ಆಯೋಜಿಸಿದ ಹವನದ ಬೆಂಕಿಗೆ ಹಾರಿ ತನ್ನ ಜೀವವನ್ನು ಕೊಟ್ಟಳು. ಶಿವನು ಆಕೆಯ ದೇಹವನ್ನು ಹೊತ್ತುಕೊಂಡು ಭೂಮಿಯ ಸುತ್ತಲೂ ಓಡುತ್ತಿದ್ದಾಗ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಳಸಿಕೊಂಡು ದೇಹವನ್ನು 51 ಭಾಗಗಳಾಗಿ ವಿಂಗಡಿಸಿದನು. ಆ 51 ಭಾಗಗಳಲ್ಲಿ ಸತಿಯ ಮೇಲಿನ ಹಲ್ಲು ಈ ಸ್ಥಳಕ್ಕೆ ಬಿದ್ದಿತು. ದಂತಕಥೆಯ ಪ್ರಕಾರ ದೇವತೆಗಳ ಭಗವಾನ್ ಇಂದ್ರನು ಮಹರ್ಷಿ ಗೌತಮನು ನೀಡಿದ ಶಾಪದಿಂದ ಈ ಸ್ಥಳದಲ್ಲಿ ಮುಕ್ತನಾದನು. ಇಂದ್ರನು ತನ್ನ ಅಹಂಕಾರ ಮತ್ತು ಅಧಿಕಾರದ ಮದದಿಂದ ಗೌತಮ ಮಹರ್ಷಿಯ ಪತ್ನಿ ಅಹಲ್ಯೆಯನ್ನು ಗೌತಮರು ಪ್ರಾತಃ ಸ್ನಾನಕ್ಕಾಗಿ ಆಶ್ರಮದಿಂದ ನದಿಗೆ ತೆರಳಿದ್ದಾಗ ಗೌತಮರ ರೂಪ ಧರಿಸಿ ಬಂದು ಅಹಲ್ಯೆಯೊಡನೆ ಸಮಾಗಮ ಹೊಂದಿದ ಕಥೆ ಪುರಾಣ ಪ್ರಸಿದ್ಧವಾಗಿದೆಯಷ್ಟೇ. ಇದನ್ನು ತಿಳಿದ ಗೌತಮರು ಇಂದ್ರನಿಗೆ ಶಾಪವನ್ನಿತ್ತರು. ಮಹರ್ಷಿಯ ಶಾಪವು ಇಂದ್ರನಿಗೆ ತಟ್ಟಿ ದೇಹವೆಲ್ಲ ವ್ರಣಗಳಿಂದ ತುಂಬಿ ಹೋಯಿತು. ಕೆಟ್ಟ ಕೆಲಸದ ಪರಿಣಾಮ ಕೆಟ್ಟದೇ ಆಗಬೇಕಲ್ಲವೇ? ಅದು ಇಂದ್ರನನ್ನೂ ಬಿಡಲಿಲ್ಲ. ಶಾಪ ಪರಿಹರಿಸಿಕೊಳ್ಳಲು ಇಂದ್ರನು ಎಲ್ಲ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಅರ್ಚನೆ ಮಾಡಿದರೂ ಎಲ್ಲಿಯೂ ಅವನಿಗೆ ಏನೂ ಪ್ರಯೋಜನವಾಗದೆ ಕೊನೆಯಲ್ಲಿ ಆಗ ಜ್ಞಾನವನ ಎಂದು ಕರೆಯುತ್ತಿದ್ದ ಈ ಕ್ಷೇತ್ರಕ್ಕೆ ಬಂದು ಮೇಷ ಮಾಸದ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ಕಿರಣಗಳ ಸ್ಪರ್ಶದಿಂದ ಕರಗಿದ ತುಪ್ಪದಲ್ಲಿ ಬಲಹಸ್ತವನ್ನಿಟ್ಟು ಆಣೆ ಮಾಡಿ ಆ ತುಪ್ಪವನ್ನು ದೇಹಕ್ಕೆ ಲೇಪಿಸಿಕೊಂಡು ತೀರ್ಥದಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ಸ್ಥಾನುಮಲಯನನ್ನು ಆರಾಧಿಸಿದ ನಂತರ ದೇಹದ ವ್ರಣಗಳೆಲ್ಲ ಮಾಯವಾಗಿ ಶುಚಿಯಾದನು. ಅಶುಚಿಯಾದ ಇಂದ್ರನು ಶುಚಿಯಾದುದರಿಂದ ಮುಂದೆ ಈ ಕ್ಷೇತ್ರವು ಶುಚೀಂದ್ರಂ ಎಂದು ಪ್ರಸಿದ್ಧಿಯಾಯಿತು. ಈಗಲೂ ಅದೇ ಹೆಸರಿನಿಂದ ಕರೆಯಲ್ಪಡುತ್ತಿದೆ. ಇಂದಿಗೂ ಕೂಡ ಇಂದ್ರನು ಅದೃಶ್ಯನಾಗಿ ಬಂದು ತ್ರಿಮೂರ್ತಿಗಳನ್ನು ಪೂಜಿಸುತ್ತಾನೆ ಎಂದು ಜನರ ನಂಬಿಕೆಯಿದೆ. ಎಲ್ಲ ಹಬ್ಬಗಳನ್ನು ಸುಚೀಂದ್ರಂ ಶಕ್ತಿಪೀಠದಲ್ಲಿ ಆಚರಿಸಲಾಗುತ್ತದೆ. ಇದನ್ನು ವಿಶೇಷವಾಗಿ ಶಿವರಾತ್ರಿ, ದುರ್ಗಾ ಪೂಜೆ ಮತ್ತು ನವರಾತ್ರಿಯ ವಿಶೇಷ ಹಬ್ಬಗಳಂದು ಆಯೋಜಿಸಲಾಗುತ್ತದೆ. ಆದರೆ ಈ ದೇವಾಲಯದ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರುವ ಸುಚೀಂದ್ರಂ ಮಾರ್ಗಜಿ ಹಬ್ಬ ಮತ್ತು ರಥಯಾತ್ರೆ ಎಂಬ 2 ಪ್ರಮುಖ ಹಬ್ಬಗಳಿವೆ. ಈ ಹಬ್ಬಗಳ ಸಮಯದಲ್ಲಿ ಕೆಲವರು ದೇವರ ಪೂಜೆಗೆ ಗೌರವ ಮತ್ತು ಸಮರ್ಪಣೆಯಾಗಿ ಉಪವಾಸ ಮಾಡುತ್ತಾರೆ. ಹಬ್ಬದ ದಿನಗಳಲ್ಲಿ ದೇವಾಲಯವನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ.
ದೇವಾಲಯದ ಆಧ್ಯಾತ್ಮಿಕ ವಾತಾವರಣವು ಭಕ್ತರ ಹೃದಯ ಮತ್ತು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಶುಚೀಂದ್ರಂ ಮಂದಿರದ ಒಳ ಪ್ರಾಕಾರವನ್ನು ಬಳಸಿ ದಕ್ಷಿಣ ದಿಕ್ಕಿಗೆ ಬಂದಾಗ ಶ್ರೀರಾಮ, ಸೀತೆ, ಲಕ್ಷ್ಮಣರ ಮಂದಿರ ಕಾಣುತ್ತೇವೆ. ಅದರ ಎದುರಿಗೆ ಸುಮಾರು 18 ಅಡಿ ಎತ್ತರದ ಬೃಹದಾಕಾರದ ನಿಂತ ಭಂಗಿಯ ಆಂಜನೇಯನ ಭವ್ಯ ಮೂರ್ತಿ ಇದೆ. ಇಷ್ಟು ಎತ್ತರದ ಆಂಜನೇಯನ ಮೂರ್ತಿಯು ಭಾರತದಲ್ಲಿಯೇ ಇದು ಮೊದಲನೆಯದು ಎಂದು ಹೇಳುತ್ತಾರೆ. ಇದನ್ನು ಲಂಕೆಯ ಅಶೋಕವನದಲ್ಲಿ ಸೀತಾದೇವಿಗೆ ತೋರಿಸಿದ ಮಾರುತಿಯ ಮೂಲರೂಪವೆಂದು ಅರ್ಚಕರು ಹೇಳುತ್ತಾರೆ. ಮೂರ್ತಿಗೆ ಅಭಿಷೇಕ ಮಾಡಲು 2 ಪಕ್ಕಗಳಲ್ಲಿ ಏಣಿಯನ್ನಿಟ್ಟಿದ್ದಾರೆ. ಅವುಗಳನ್ನು ಹತ್ತಿ ಅರ್ಚಕರು ಅಭಿಷೇಕ, ಪೂಜೆ, ಅಲಂಕಾರವನ್ನು ಮಾಡುತ್ತಾರೆ. ಇಲ್ಲಿ ಬೆಣ್ಣೆಯ ಸೇವೆ, ಬೆಣ್ಣೆಯ ಅಲಂಕಾರ ಮುಖ್ಯವಾದುದು. ಆಂಜನೇಯನಿಗೆ ಏರಿಸಿದ ಬೆಣ್ಣೆಯನ್ನು ಭಕ್ತರಿಗೆ ಪ್ರಸಾದ ರೂಪವಾಗಿ ಕೊಡುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.